హాయ్ అండి, వెల్కమ్ టు హెయిర్ స్టైల్ కార్నర్. ఈరోజు వీడియోలో వచ్చేసి సైన్స్ ఎగ్జిబిషన్ వీడియోనైతే నేను షేర్ చేస్తున్నానండి. ప్రీవియస్ 2 వీడియోస్ ఆల్రెడీ పోస్ట్ చేశాను. ఈ వీడియో వచ్చేసి ఇది లాస్ట్ డే అనమాట. ఇది కాలేజ్ బిల్డింగు, ఇక్కడ కూడా బాగా చేశారండి. ఈ సైన్స్ ఎగ్జిబిషన్ ప్రాజెక్ట్స్ని ఎందుకు వీడియో షేర్ చేస్తున్నాను అంటే, ఇప్పుడు కాలేజెస్లో కానీ స్కూల్స్లో కానీ ప్రాజెక్ట్ వర్క్ అనేది ఇస్తున్నారు కదా, ఏదైనా ఐడియా వస్తుంది, మీకు కూడా ఈ వీడియో యూజ్ఫుల్ అవుతుందని షేర్ చేస్తున్నాను. మన ఛానల్ని లైక్ చేసి షేర్ చేసి సబ్స్క్రైబ్ చేసుకోండి. ఇప్పుడైతే వీడియోలోకి వెళ్ళిపోయింది. ಅಷ್ಟೇನಾ? ಓಕೆ ಕಮ್ಮಿ ಜಾಗ ಇದೆ.
ವಾಟರ್ ಎಲ್ಲ ಇದು ವಾಟರ್ ಇದ್ದಾಗ ಸೌಂಡ್ ಬರುತ್ತೆ ಅಷ್ಟೇ, ಮಿಕ್ಸ್ ಅಷ್ಟೇ, ಬೇರೆ ಸೆನ್ಸರ್ಸ್ ಹಾಕಿದ್ದೀವಿ. ಓಕೆ, ಡಿಟೆಕ್ಟ್ ಮಾಡೋದು ನೈಸ್, ಚೆನ್ನಾಗಿದೆ. ಆಯಿಲ್ ಖಾಲಿ ಆಗ್ತದೆ. ಇದು ಕಾನ್ವೆಕ್ಸ್ ಲೆನ್ಸ್ ಅಂತ. ಇದು ಏನು ಯೂಸ್ ಮಾಡ್ತೀವಿ ಅಂದರೆ ಹೈಪರ್ಮೆಟ್ರೋಫಿ ಆಗಿರುತ್ತೆ, ಅಂದರೆ ಹತ್ರದಲ್ಲಿರೋದು ಚೆನ್ನಾಗಿ ಕಾಣಿಸ್ತಾರಲ್ಲ, ದೂರದಲ್ಲಿರೋದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂಥ ಪೇಷಂಟ್ಗೆ ಇದನ್ನ ಲೆನ್ಸ್ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಎರಡು ಪ್ಯಾರಲಲ್ ರೇಸ್ ಗೊತ್ತಿರೋದು, ಇಲ್ಲಿ ಒಂದು ಸೈಡು ಕೋಯಿನ್ಸೈಡ್ ಐತೆ. ಇದು ಹತ್ರ ಕಾಣಿಸ್ತಿರೋರಿಗೆ ಗ್ಲಾಸಸ್ ಮಾಡಿಕೊಟ್ಟಾಗ ಅವ್ರ ವಿಷಯನ ಫಿಕ್ಸ್ ಆಗುತ್ತೆ. ಇದು ಕಾನ್ಕೇವ್ ಲೆನ್ಸ್ ಅಂತ. ಇಲ್ಲಿ ಇದನ್ನು ಡೈವರ್ಜಿಂಗ್ ಲೆನ್ಸ್ ಅಂತಾನು ಕರೀತಾರೆ. ಇಲ್ಲಿ ನೋಡ್ಬೋದು ನೀವು ಎರಡು ಪ್ಯಾರಲಲ್ ರೇಸ್ ಗೊತ್ತಿರೋದು, ಇಲ್ಲಿ ದೂರ ಹೋಯ್ತೈತೆ, ಇಲ್ಲಿ ಇದು ಡೈವರ್ಜ್ ಐತೈತೆ. ಇದು ಯಾರಿಗೆ ಯೂಸ್ ಮಾಡ್ತಾರೆ ಅಂದರೆ ಮಯೋಫಿಯಾ ಆಗಿರುತ್ತೆ, ಅಂದರೆ ಹತ್ರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ದೂರದಲ್ಲಿರೋದು ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಅಂಥ ಪೇಷಂಟ್ಸ್ಗೆ ಇದನ್ನು ಮಾಡಿಕೊಡ್ತಾರೆ. ಮತ್ತು ವಯಸ್ಸಾದವ್ರಿಗೆ ಹತ್ರನೂ ಕಾಣಿಸ್ತಾರಲ್ಲ, ದೂರನೂ ಕಾಣಿಸ್ತಾರಲ್ಲ ಅಂಥವ್ರಿಗೆ ಈ ಕಾನ್ವೆಕ್ಸ್ ಕಾನ್ಕೇವ್ ಎರಡೂ ಮಿಕ್ಸ್ ಮಾಡಿ ಬೈಫೋಕಲ್ ಲೆನ್ಸ್ ಅಂತ ಮಾಡಿಕೊಡ್ತಾರೆ. ಇವಾಗ ನೀವು ನೋಡ್ಬೋದು, ಇಲ್ಲೊಬ್ಬ ಹುಡುಗಿ ಪ್ರಪೋಸ್ ಮಾಡ್ತಾರೆ, ಆದರೆ ಹುಡುಗಿ ಅಕ್ಸೆಪ್ಟ್ ಮಾಡ್ತಾಯಿಲ್ಲ, ಈ ಕಡೆ ತಿರ್ಕೊಂಡವ್ರೆ. ಈ ಗ್ಲಾಸ್ ಮೂಲಕ ನೀವು ನೋಡಿದ್ರೆ ಹುಡುಗಿ ಆ ಕಡೆ ತಿರ್ಕೊಂಡು ಅಕ್ಸೆಪ್ಟ್ ಮಾಡೋ ಥರ ಕಾಣಿಸುತ್ತೆ. ಇದನ್ನ ರಿಫ್ರಾಕ್ಷನ್ ಆಫ್ ಲೈಟ್ ಅಂತೀವಿ. ಇವಾಗ ಇಲ್ಲಿ ಎರಡು ಬ್ಲೇಡ್ ತಗೊಂಡಿದ್ದೀವಿ. ಇದೊಂದು ಸ್ಲಿಟ್ಸ್ ಅಂತಾರೆ. ಈ ಸ್ಲಿಟ್ಸ್ ಮಧ್ಯದಿಂದ ನಾವು ಯಾವ್ದಾರ ಲೈಟ್ನ ಪಾಸ್ ಮಾಡಿದ್ರೆ ಅಲ್ಲಿ ನೀವು ನೋಡ್ಬೋದು ಮಧ್ಯದಲ್ಲಿ ಬ್ರೈಟ್ ಲೈಟು, ಅದಾದ್ಮೇಲೆ ಡಾರ್ಕು, ತಿರ್ಗಾ ಬ್ರೈಟು, ತಿರ್ಗಾ ಡಾರ್ಕು, ಆ ಥರ ಫ್ರಿಂಜಸ್ ಫಾರ್ಮ್ ಆಗೈತೆ. ಇದು ಇದನ್ನ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತೀವಿ. ಇದು ಏನಕ್ಕಪ್ಪ ಯೂಸ್ ಅಂದರೆ ಇದು ಫಿಸಿಷಿಯನ್ಸ್ಗೆ ಫಾರ್ಮುಲಾ ಡೆವಲಪ್ ಮಾಡೋದಾಗಿರೋದು, ಇಲ್ಲ ಲೈಟ್ದು ಡ್ಯುಯಲ್ ನೇಚರ್ ಇರುತ್ತೆ, ಪಾರ್ಟಿಕಲ್ ನೇಚರ ಇಲ್ಲ ವೇವ್ ನೇಚರ್ ಅಂತ ಫೈಂಡ್ ಔಟ್ ಮಾಡೋಕ್ಕೆ
ಯೂಸ್ ಮಾಡ್ತಾರೆ. ಮತ್ತು ಕಲ್ಲು ನೋಡಿರ್ತೀರ, ಕಲ್ಲುದ್ದು ಕ್ರಿಸ್ಟಲ್ ಫಾರ್ಮ್ನ ನಾವು ಡೀಟೇಲಾಗಿ ಸ್ಟಡಿ ಮಾಡಿದ್ರು ಇದನ್ನು ಯೂಸ್ ಮಾಡ್ತೀವಿ. ಲೈಟ್ ಮತ್ತು ಇದು ಗ್ಲಾಸ್ ಪ್ರಿಸಮ್ ಅಂತ. ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ಇದ್ರಲ್ಲಿ ಒಂದು ಸೈಡಿಂದ ಲೈಟ್ ಬಿಟ್ಟಿದ್ದು 3 ಇಮೇಜಸ್ ಫಾರ್ಮ್ ಆಗುತ್ತೆ. ಅಲ್ಲೊಂದು ಮೇಲ್ಗಡೆ ನೋಡ್ತಾ ಇರೋದು, ಹಿಂದೆ ಒಂದು ಇಮೇಜ್ ಫಾರ್ಮ್ ಆಗುತ್ತೆ, ಜೊತೆಗೆ ಪ್ರಿಸಮ್ ಕೆಳಗಡೆ ಒಂದು ಇಮೇಜ್ ಫಾರ್ಮ್ ಆಗುತ್ತೆ. ಇವಾಗ ಇದು ಟೋಟಲ್ ಇಂಟರ್ನಲ್ ರಿಲೇಷನಿಂದ 3 ಇಮೇಜ್ ಫಾರ್ಮ್ ಆಗುತ್ತೆ. ಜೊತೆಗೆ ಇಲ್ಲಿ ಒಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ರೆಡ್ ಕಲರ್ ಲೈನ್ ಕಾಣಿಸ್ತೈತಿ, ರೆಡ್ ಕಲರ್ ಒಂದು ಲೈನ್ ಕಾಣಿಸ್ತಾ ಇರೋದು. ಆ ರೆಡ್ ಕಲರೇ ಯಾಕೆ ಕಾಣಿಸ್ತೈತಿ, ಗ್ರೀನ್ ಕಲರ್ ಎಲ್ಲಿ ಮಾಯ ಆಯಿತು ಅಂತ ಕೇಳಿದ್ರೆ ರೆಡ್ ಕಲರ್ದು ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಅದು ಅಟ್ಮಾಸ್ಫಿಯರಲ್ಲಾಗಲಿ ಯಾವುದೇ ಒಂದು ಮೀಡಿಯಮ್ ಆಗಲಿ ಜಾಸ್ತಿ ಬೆಂಡ್ ಆಗಲ್ಲ. ಈ ಗ್ರೀನ್ ಕಲರ್ ಏನಾಗೈತೆ ಒಳಗಡೆ ಹೋಗ್ತದಂಗೆ ಸ್ಕ್ಯಾಟರ್ ಆಗೋಗುತ್ತೆ. ಪ್ರಿಸಮ್ ಫುಲ್ ಗ್ರೀನ್ ಕಲರ್ ಕಾಣಿಸ್ತೈತೆ. ರೆಡ್ ಕಲರ್ ಅದಕ್ಕೇ ನಾವು ಟ್ರಾಫಿಕ್ ಲೈಟ್ಸ್ ಆಗಿರ್ಬೋದು, ಇಲ್ಲ ಯಾವುದಾದ್ರು ಒಂದು ಸ್ಟಾಪ್ ಸಿಗ್ನಲ್ ಅಲ್ಲಿ ರೆಡ್ ಕಲರ್ನ ಜಾಸ್ತಿ ಯೂಸ್ ಮಾಡಿರ್ತಾರೆ, ದೂರದಿಂದಲೇ ಕಾಣಿಸ್ತಿದೆ. ನೀವು ಇಲ್ಲಿ ಒಂದು ಗ್ಲಾಸ್ ಸ್ಲ್ಯಾಬ್ ನೋಡ್ಬೋದು. ಇಲ್ಲಿ ಒಂದು ಲೈಟ್ ರೇ ಬರ್ತೈತೆ. ಆ ಲೈಟ್ ರೇ ಇನಿಷಿಯಲಿ ಸ್ಪೀಡಾಗಿ ಹೊಟ್ಟೋಗುತ್ತೆ ಒಂದು ಸ್ಟ್ರೈಟ್ ಲೈನಲ್ಲಿ. ಅದೇ ಒಂದು ಗ್ಲಾಸ್ ಸ್ಲ್ಯಾಬಿಂದ ನಾವು ಪಾಸ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬರ್ತಾ ಇರೋ ಲೈಟ್ ಗ್ಲಾಸ್ ಒಳಗೆ ಒಂಚೂರು ಡೈರೆಕ್ಷನ್ ಚೇಂಜ್ ಮಾಡೈತೆ, ಅಂದರೆ ಟಿಲ್ಟ್ ಆಗೈತೆ. ಇದು ಯಾಕಪ್ಪ ಟಿಲ್ಟ್ ಆಗೈತೆ ಅಂದರೆ ಏರ್ ಮೀಡಿಯಮಲ್ಲಿ ಲೈಟ್ದು ಸ್ಪೀಡು ಮ್ಯಾಕ್ಸಿಮಮ್ ಇರುತ್ತೆ, ಗ್ಲಾಸ್ ಮೀಡಿಯಮಲ್ಲಿ ಲೈಟ್ದು ಸ್ಪೀಡ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಸಮಥಿಂಗ್ ಇರುತ್ತೆ. ಅದಕ್ಕೆ ಲೈಟ್ದು ಸ್ಪೀಡು ಇಲ್ಲಿ ಒಳಗಡೆ ಕಮ್ಮಿ ಆಗುತ್ತೆ. ಈ ಕಮ್ಮಿ ಆಗೋ ಕಾರಣದಿಂದ ನಾರ್ಮಲ್ ಕಡೆಗೆ ಈ ಲೈಟು ಶಿಫ್ಟ್ ಆಗುತ್ತೆ. ಅದಾದಮೇಲೆ ಹಿಂಗೆ ಆಚ್ಕೋದ್ಮೇಲೆ ಲೈಟು ನಾರ್ಮಲ್ ಸ್ಪೀಡ್ ಗೇನ್ ಮಾಡಿ ಅದು ಹೆಂಗೆ ಬಂದಿತ್ತು ಅದೇ ಡೈರೆಕ್ಷನಲ್ಲಿ ಹೋಗುತ್ತೆ. ಇವೆರಡು ಲೈಟ್ ಡಿಸ್ಟೆನ್ಸ್ನ ನಾವು ನಾರ್ಮಲ್ ಶಿಫ್ಟ್ ಅಂತ ಕರಿತೀವಿ. ಇಲ್ಲಿ ನೀವು ಒಂದು ಕ್ಯಾಂಡಲ್ ನೋಡ್ತಾ ಇರ್ಬೋದು. ಈ ಕ್ಯಾಂಡಲ್ನ ಈ ಪಿನ್ನೋಲ್ ಕ್ಯಾಮ್ರಾ ಅಂತ ಮಾಡಿದ್ದೀವಿ. ಈ ಪಿನ್ನೋಲ್ ಕ್ಯಾಮ್ರಾ ಒಳಗಿಂದ ನೋಡಿದ್ರೆ ಈ ಕ್ಯಾಂಡಲ್ ಉಲ್ಟಾ ಕಾಣಿಸ್ತಿದೆ. ಇದು ಕ್ಯಾಂಡಲ್ ಉಲ್ಟಾ ಕಾಣಿಸ್ತಿದೆ. ನೀವೇನಾದ್ರು ಹಂಪಿ ವಿಸಿಟ್ ಮಾಡಿದರೆ ವಿರೂಪಾಕ್ಷ ಟೆಂಪಲ್ ಅಂತ ನೋಡಿರ್ತೀರ. ಅಲ್ಲಿ ಕೇಳಿರ್ತೀರ ಅನಿಸುತ್ತೆ. ಅಲ್ಲಿ ಗೋಡೆ ಒಂದು ತೂತು ಮಾಡಿರ್ತಾರೆ. ಆ ತೂತಿಂದ ಬಂದಿರೋ ಬೆಳಕು ಈ ಗೋಪುರದ ಇಮೇಜು ಗೋಡೆ ಮೇಲೆ ಉಲ್ಟಾ ಕಾಣಿಸ್ತಿದೆ ನಮಗೆ. ಅದೇ ಸೇಮ್ ಕಾನ್ಸೆಪ್ಟ್ ಈ ಪಿನ್ನೋಲ್ ಕ್ಯಾಮ್ರಾ. ಅಂದರೆ ಆಗಿನ ಕಾಲದಲ್ಲೇ ಆ ಟೆಕ್ನಾಲಜಿನ ಅವ್ರು ಅಪ್ಲೈ ಮಾಡಿದ್ರು. ಮತ್ತು ಇಲ್ಲಿ ಒಂದು ಗ್ಲಾಸ್ ಆಫ್ ವಾಟರ್ ತೊಗೊಂಡಿದ್ದೀವಿ. ನಾರ್ಮಲ್ ಆಗಿ ಗ್ಲಾಸ್ ಒಳಗಿಂದ ಲೇಸರ್ ಸ್ಟ್ರೈಟ್ ಆಗೋಗುತ್ತೆ. ಆದರೆ ಇಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಲೈಟ್ನ ಬಿಟ್ಟರೆ ಇದು ರಿಫ್ರಾಕ್ಟ್ ಆಗೋದು, ರಿಫ್ಲೆಕ್ಟ್ ಆಗಿ ಕೆಳಗೆ ಬಿಡುತ್ತೆ. ಇದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತೀವಿ. ಈ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಆಪ್ಟಿಕಲ್ ಫೈಬರ್ ಕೇಬಲ್ನ ಡೆವಲಪ್ ಮಾಡಿರ್ತಾರೆ. ಆ ಫೈಬರ್ ಕೇಬಲಿಂದ ನಾವು ಇನ್ಫಾರ್ಮೇಷನ್ನ ಲೈಟ್ ಫಾರ್ಮ್ ಕನ್ವರ್ಟ್ ಮಾಡಿಬಿಟ್ಟು ದೂರದವರೆಗೂ ಎನರ್ಜಿ ಲಾಸ್ ಇಲ್ಲದೇ ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ಟೆರೆಸಿಂದ ಬೇಸ್ಮೆಂಟ್ವರೆಗೂ ನ್ಯಾಚುರಲ್ ಸನ್ಲೈಟ್ನ ತಗೊಬರ್ಬೋದು. ಇದು ನಾರ್ಮಲ್ ಮಲ್ಟಿಪಲ್ ರಿಫ್ಲೆಕ್ಷನ್ ಯೂಸ್ ಮಾಡಿಕೊಂಡು ನಾವು ಒಂದು ಸ್ಟಾರ್ ಫಾರ್ಮೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಬಂದಿರೋ ಲೈಟ್ ಇದು ಬಿದ್ದು ಇಲ್ಲಿಂದ ಲೈಟ್ ರಿಫ್ಲೆಕ್ಟ್ ಆಗಿ ಆ ಮಿರರ್ ಬಿದ್ದು ಒಂದು ಸ್ಟಾರ್ ಫಾರ್ಮೇಷನ್ ಫಾರ್ಮ್ ಆಗುತ್ತೆ. ಇಲ್ಲಿ ನಾವು ಧೂಪ ಹಚ್ಚಿದ್ರೆ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ. ಆದರೆ ಸಫೋಕೇಟ್ ಆಗುತ್ತೆ ಅಂತ ನಾವು ಇಲ್ಲಿ ಹೇಳೋದಿಲ್ಲ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಏನಂದರೆ ಸಿಂಪಲ್ ಆಗೈತೆ, ಆದರೆ ತುಂಬ ಚೆನ್ನಾಗೈತೆ ನೋಡೋಕ್ಕೆ. ಇವಾಗ ನಾವು ಕೈ ತೊಳೆದಿರೋ ನೀರು ತಗೊಂಡು ಒಂದು ಸಿರಂಜಲ್ಲಿ ಸರ್ಚ್ ಮಾಡಿ ಒಂದೇ ಒಂದು ಡ್ರಾಪ್ನ ಕೆಳಗಡೆ ಬರೋ ಇಟ್ಕೊಂಡಿದ್ದೀವಿ. ಆ ಡ್ರಾಪ್ಗೆ ನಾವು ಇವಾಗ ಲೇಸರ್ ಲೈಟ್ನ ಬಿಟ್ಟರೆ ಅದು ಒಂದು ಮೈಕ್ರೋಸ್ಕೋಪ್ ಥರ ಹೊರಟೋಗುತ್ತೆ. ನೋಡ್ತಾ ಇದ್ದೀವಿ ಅಲ್ಲಿ ಒಳಗಡೆ ಇರೋ ಬ್ಯಾಕ್ಟೀರಿಯಾ ಆಗಿರಲಿ, ಡಸ್ಟ್ ಆಗಿರಲಿ ನಮಗೆ ಕ್ಲಿಯರಾಗಿ ಕಾಣಿಸ್ತಿದೆ. ಇದು ಒಂದು ಸಿಂಪಲ್ ಮೈಕ್ರೋಸ್ಕೋಪು. ಅಂದರೆ ನಮಗೆ ಇದು ಕ್ಲಿಯರ್ ಇಮೇಜ್ ಕಾಣಿಸಲ್ಲ, ಶ್ಯಾಡೋಸ್ ಆಫ್ ಡಸ್ಟ್ ಆ್ಯಂಡ್ ಬ್ಯಾಕ್ಟೀರಿಯಾ. ಜೊತೆಗೆ ಇಲ್ಲಿ 2 ಮಿರರ್ ತಗೊಂಡಿದ್ದೀವಿ. ಈ ಮಿರರಲ್ಲಿ ನಿಮಗೆ ಇನಿಷಿಯಲ್ ಆಗಿ ಎಷ್ಟು ಇಮೇಜಸ್ ಕಾಣಿಸ್ತಿದೆ, ಇದನ್ನು ಬಿಟ್ಟು ಮಿರರಲ್ಲಿ 2 ಇಮೇಜಸ್ ಕಾಣಿಸ್ತಿದೆ. ನಾವು ಆ್ಯಂಗಲ್ ಕಮ್ಮಿ ಮಾಡಿದ್ರೆ ಇವಾಗ ಎಷ್ಟು ಕಾಣಿಸ್ತೈತೆ? 4 ಕಾಣಿಸ್ತಿದೆ. ಇನ್ನೂ ಕಮ್ಮಿ ಮಾಡಿದೆ 6. ಹಂಗೆ ಕಮ್ಮಿ ಮಾಡ್ತಾ ನಮಗೆ ಇನ್ಫೈನೈಟ್ ಇಮೇಜಸ್ ಫಾರ್ಮ್ ಆಗುತ್ತೆ ಮಿರರ್ ಒಳಗೆ. ಈ ಕಾನ್ಸೆಪ್ಟ್ನ ನೀವು ಎಲ್ಲಿ ನೋಡಿರೋದಂದರೆ ಪಾರ್ಲರಲ್ಲಿ ನೋಡಿರೋದು, ಇಲ್ಲ ಕಟಿಂಗ್ ಶಾಪಲ್ಲಿ ನೋಡಿರೋದು. ನಿಮ್ಮ ಫೇಸ್ ಮುಂದ್ಗಡೆ ಕಾಣಿಸ್ತಾ ಇರುತ್ತೆ, ಜೊತೆಗೆ ನೀವು ಹಿಂದ್ಗಡೆ ಏನು ಕಟಿಂಗ್ ಮಾಡ್ತಾ ಇರ್ತಾರೆ ಅದನ್ನು ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಈ ಫಿನಾಮಿನನ್ನ ಅಲ್ಲಿ ಯೂಸ್ ಮಾಡ್ತಾರೆ.
ಜೊತೆಗೆ ಇಲ್ಲಿ ಒಂದು ಲೇಸರ್ ಹೋಮ್ ಸೆಕ್ಯೂರಿಟಿ ಅಂತ ಮಾಡಿದ್ದೀವಿ. ಇದನ್ನ ಎಲ್ಲೆಲ್ಲಿ ನೀವು ನೋಡಿರ್ತೀರಾ ಅಂದರೆ ಮೂವಿಗಳಲ್ಲಿ ನೋಡಿರ್ಬೋದು. ಮ್ಯೂಸಿಯಂ ಆಗಲಿ, ಇಲ್ಲ ಆಕ್ಷನ್, ಇಲ್ಲ ಬ್ಯಾಂಕಲ್ಲಾಗಲಿ ಡೈಮಂಡ್ ಇಲ್ಲ ಕಾಸ್ಟ್ನ ಪ್ರೊಟೆಕ್ಟ್ ಮಾಡೋಕೆ ಸುತ್ತ ಲೇಸರ್ ಬಿಟ್ಟಿರ್ತಾರೆ. ನೀವು ಕಳ್ಳ ಏನಾದ್ರು ಅದನ್ನು ಕದಿಕ್ ಹೋದರೆ ಲೇಸರು ಸೆನ್ಸರ್ಗೆ ಬೀಳ್ತಾ ಇದ್ದಾಗ ಇದು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಆವಾಗ ನಾವು ಅಲರ್ಟ್ ಆಗ್ತೀವಿ ಯಾರೋ ದುಡ್ಡನ್ನ ಇಲ್ಲ ಡೈಮಂಡ್ನ ಕದಿಕ್ ಬಂದವ್ರೆ ಅಂತ. ಇದನ್ನು ನಾವು ಅಪ್ಗ್ರೇಡೆಡ್ ವರ್ಷನ್ ಮಾಡಿಬಿಟ್ಟು ಮನೆಗೆ ಅಲಾಟ್ ಮಾಡಿಬಿಟ್ಟು ಇವಾಗ ಯಾರು ನೀವು ಮನೆಯಿಂದ ಆಚೆ ಇರ್ತೀರಾ, ಯಾರೋ ಮನೆ ಒಳಗೆ ಬರೋಕ್ಕೆ ಟ್ರೈ ಮಾಡ್ತಾರೆ, ಅವಾಗ ನಮಗೆ SOS ಕಾಲ್ ಬರೋ ಥರನೂ ಮಾಡ್ಬೋದು ಕೋಡ್ ಮಾಡಿಬಿಟ್ಟು. ಇವಾಗ ಇದು ಸ್ವಲ್ಪ ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ, ಸ್ಪೀಕರಲ್ಲಿ ಸೌಂಡ್ ಬರಲ್ಲ ಅಷ್ಟೇ. ಆದರೆ ಆ ವರ್ಕಿಂಗ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇಲ್ಲಿ ಇನಿಷಿಯಲಿ ಡಿಮ್ ಲೈಟ್ ನೋಡ್ತಾ ಇರ್ಬೋದು. ಇದು ಲೈಫೈ ಅಂತ. ವೈಫೈ ಕೇಳಿರ್ತೀರ, ವೈಫೈಯಲ್ಲಿ ಡಾಟಾ ಟ್ರಾನ್ಸ್ಫರ್ ಮಾಡ್ತೀವಿ, ಇದರಲ್ಲಿ ಸೌಂಡ್ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಇವಾಗ ನಾವು ಸಾಂಗ್ನ ಪ್ಲೇ ಮಾಡಿದ್ರೆ ಲೈಟ್ ಬ್ರೈಟ್ ಆಯಿತು. ಇವಾಗ ಸೌಂಡು ಟ್ರಾನ್ಸ್ಫರ್ ಆಯ್ತೈತೆ ಅಂತ ನಮ್ಗೆ ಗೊತ್ತಾಯ್ತೈತೆ. ಈ ಬಂದಿರೋ ಲೈಟ್ನ ಈ ಸೋಲಾರ್ ಪ್ಯಾನಲ್ ರಿಸೀವ್ ಮಾಡಿಬಿಟ್ಟು ಈ ಸ್ಪೀಕರ್ ಕೊಡುತ್ತೆ. ಈ ಸ್ಪೀಕರು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಇವಾಗ ನಾವೇನಾದ್ರು ಲೈಟ್ನ ಬ್ಲಾಕ್ ಮಾಡಿದ್ರೆ ಸ್ಪೀಕರು ಆಫ್ ಆಗುತ್ತೆ. ಜೊತೆಗೆ ನಾವು ಎಷ್ಟು ಲೈಟ್ ಬಿಡ್ತೀವಿ ಅಷ್ಟು ಕಮ್ಮಿ ಸೌಂಡ್ ಬರುತ್ತೆ. ನಮಗೆ ಇಂಟೆನ್ಸಿಟಿ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟೇ ಸೌಂಡ್ ಇಂಟೆನ್ಸಿಟಿನೂ ಜಾಸ್ತಿ ಆಗುತ್ತೆ. ಓಕೆ. ಇದು ಏನಕ್ಕಪ್ಪ ಯೂಸ್ ಅಂದರೆ ಇದು ವೈಫೈಗಿಂತ 100 times ಮೋರ್ ಎಫಿಷಿಯೆಂಟ್ ಆ್ಯಂಡ್ ಫಾಸ್ಟರು, ಮತ್ತು ಡಿಲೇ ಹೊಡೆಯೋದಿಲ್ಲ. ಜೊತೆಗೆ ಇದು ಬೇರೆ ಯಾವುದೇ ಫ್ರೀಕ್ವೆನ್ಸಿಯಿಂದ ಅಫೆಕ್ಟ್ ಆಗೋದಿಲ್ಲ. ಈ ಕಾನ್ಸೆಪ್ಟು ಫುಲ್ಲು ನಾನು ನನ್ನ ಫ್ರೆಂಡ್ ಚೇತನ, ಮನೋಜು, ಮತ್ತು ನನ್ನ ಫ್ರೆಂಡ್ ಜನಿತು ಮತ್ತು ದೇವ್ ಅಂತ ಮಾಡಿದ್ರು. ಹೌದಾ? ನಮ್ಮನ್ನ ಗೈಡ್ ಮಾಡಿರೋದು ನಮ್ಮ ಫಿಸಿಕ್ಸ್ ಟೀಚರ್ ಮಹೇಶ್ ಸರ್. ಇಷ್ಟ ಆಗುತ್ತೆ ನಿಮಗೆ, ಏನು ಇಷ್ಟ ಆಗುತ್ತೆ ಅದು ಫೀಡ್ಬ್ಯಾಕ್. ಓಕೆ, ಶೂರ್. ಮೈಸೂರು ಸಿಟಿನಾ? ಎಲಿಫೆಂಟ್. It is metro. Human heart. As part of it, one night. Light off
Okay. Good. ಬರ್ತಾ ಇದೆ ಚಿನ್ನ. It should be mainly used in this will be more useful for our future generations. Thank you. Dirty water. If the answer is correct, the light will blink. If the answer is wrong, the light doesn't blink.
నీ ప్రాజెక్ట్ చెప్పావు కదా నువ్వు, ఇప్పుడు అక్క వాళ్ళు కూడా అలానే చెప్తారు అలా. Don't touch, don't touch. ಚೆನ್ನಾಗಿದೆ. అడు చూడు, వాడిని అడిగింటారు కదా, అన్నీ అడుగుతున్నాడు. వెయిట్ అని ఇచ్చాను. వాట్ యూ డిడ్ ప్రాజెక్ట్? You also ask him, Chinu, what you did your project? Ask him. Hello, what is this? Car. Drive.
Why it is 2D and 2D? What do you mean by 2D and 3D? You know what is 2D and 3D? 2-dimensional. There are 4 dimensions. It is known as kitchen chemistry demonstration. So